ಇದೇ ಪ್ರಕರಣದಲ್ಲಿ ಸಂತ್ರಸ್ತೆ ಇಬ್ಬರು ಹೋಟೆಲ್ನಲ್ಲಿದ್ದ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಒಂದೇ ರೂಮ್ನಲ್ಲಿ ಕಾಲ ಕಳೆದ ಬಗ್ಗೆ ಕೂಡ ಸಾಕ್ಷಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ. 2 ಬಾರಿ ಒಟ್ಟಾಗಿ ಹೋಟೆಲ್ನಲ್ಲಿ ಇದ್ದ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಮಹಾರಾಷ್ಟ್ರದ ಸತಾರಾಗೆ ಹೋಗಿದ್ರಂತೆ, ಶಿರ್ಡಿಗೆ ಹೋಗಿದ್ರಂತೆ, ಆಮೇಲೆ ಲಾತೂರ್ಗೆ ಹೋಗಿದ್ರಂತೆ. 2024 ಮಾರ್ಚ್ 24ನೇ ತಾರೀಕು ಲಾತೂರ್ಗೆ ಭೇಟಿ ಕೊಟ್ಟಿದ್ರು. ಅವ್ರು ಹೇಳ್ತಾರೆ ಹೋಟೆಲ್ ನನ್ನನ್ನು ದೈಹಿಕವಾಗಿ ಆತ ಬಳಸ್ಕೊಂಡ ಅಂತಂದ್ಬಿಟ್ಟು. ಸೊ ಹಾಗಾಗಿ 2 ಬಾರಿ ಒಟ್ಟಾಗಿ ಹೋಟೆಲ್ಗಳಲ್ಲಿ ಕಾಲ ಕಳೆದಿರೋದ್ರ ಬಗ್ಗೆ ಈಗ ಆ ಸಂತ್ರಸ್ತ ಯುವತಿ ದಾಖಲೆಯನ್ನು ಬಿಡುಗಡೆ ಮಾಡಿದ್ದಾರೆ. ಬೇರೆ ಬೇರೆ ಊರುಗಳಿಗೆಲ್ಲ ನಾವು ಹೋಗಿದ್ವಿ, ಒಂದೇ ರೂಮ್ನಲ್ಲಿ ಉಳ್ಕೊಂಡಿದ್ವಿ, ನನ್ನನ್ನು ಆತ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅಂತೆಲ್ಲ ಅವರು ಆರೋಪ ಮಾಡಿದರು. ಅದಕ್ಕೆ ಕೆಲವೊಂದು ಪ್ರೂಫ್ಗಳನ್ನು ಈಗ ಆ ಯುವತಿ ಬಿಡುಗಡೆ ಮಾಡಿದ್ದಾರೆ. ಅಲ್ಲಿಗೆ ನಾನು ಹೇಳಿದ್ದು ನಿಜ ಅನ್ನೋದನ್ನು ಅವರು ಪ್ರೂವ್ ಮಾಡೋದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈಗ ಮೊದಲನೇ ದಿನ ಈಕೆ ಆರೋಪ ಮಾಡಿದಾಗ ಆರೋಪಕ್ಕೆ ತಕ್ಕ ಸಾಕ್ಷ್ಯಾಧಾರಗಳನ್ನ ಕೊಡಬೇಕು ಅಂತ ಕೇಳ್ಪಟ್ಟಿತ್ತು. ಈಗ ಏನೇನು ಸಾಕ್ಷಿಗಳನ್ನ ಬಿಡುಗಡೆ ಮಾಡಿದ್ದಾರೆ, ಏನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ? ಅರವಿಂದ, ಪ್ರಭು ಚೌಹಾಣ್, ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿರುದ್ಧ ಮದುವೆ ಆಗೋದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾರೆ ಅಂತೇಳಿ ಇವತ್ತು ದೂರನ್ನ ದಾಖಲು ಮಾಡಿದ್ರು. ಮಹಿಳಾ ಆಯೋಗ ಕೂಡ ದೂರನ್ನ ದಾಖಲು ಮಾಡಲಾಗಿತ್ತು. ನಿನ್ನೆ ಮಹಿಳಾ ಆಯೋಗದ ಅಧ್ಯಕ್ಷರನ್ನು ಕೂಡ ಭೇಟಿಯಾಗಿ ಸಂಬಂಧಪಟ್ಟಂತ ವಿಚಾರಕ್ಕೆ ಕಾನೂನು ಕ್ರಮ ಜೊತೆಗೆ ನ್ಯಾಯ ಬೇಕು ಅಂತ ಕೇಳಿದ್ರು. ಅದಾದ ಬೆನ್ನಲ್ಲೇ ಈಗ ಆ ಯುವತಿ ಪ್ರತೀಕ್ ಚೌಹಾಣ್ ಜೊತೆ ಹೇಗೆ ಎಷ್ಟು ದಿನಗಳ ಕಾಲ ರೂಮ್ನಲ್ಲಿ ಇದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಎಲ್ಲೆಲ್ಲಿ ಓಡಾಟವನ್ನು ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಖುದ್ದು ಸಂತ್ರಸ್ತ ಯುವತಿಯ ಒಂದಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಮುಖವಾಗಿ 2 ಹೋಟೆಲ್ಗಳಲ್ಲಿ 2 ಬೇರೆ ಬೇರೆ ದಿನಗಳಲ್ಲಿ ಇದ್ದಂತಹ ರೂಮ್ಗಳಲ್ಲಿ ಒಟ್ಟಿಗೆ ಇದ್ದಂಥ ದಾಖಲೆಗಳನ್ನು ಬಿಡುಗಡೆ ಮಾಡಿರುವಂಥದ್ದು. ಅಂದರೆ ನಾವಿಬ್ಬರೂ ಕೂಡ ಮದುವೆ ನಿಶ್ಚಿತಾರ್ಥ ಆದ ಮೇಲೆ ಕುಟುಂಬದ ಒಮ್ಮತದ ಮೇರೆಗೆ ನಾವೆಲ್ಲರೂ ಕೂಡ ಆಚೆ ಓಡಾಟವನ್ನು ಮಾಡೋದಕ್ಕೆ ಹೋಗ್ತಾ ಇದ್ವಿ. ಆ ಸಂದರ್ಭದಲ್ಲಿ ಜೊತೆಗಿದ್ವಿ, ದೈಹಿಕ ಸಂಪರ್ಕವನ್ನು ಬೆಳೆಸಿದ್ರು ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅದಕ್ಕೆ ಪೂರಕವಾಗಿ ಈಗ ದಾಖಲೆಗಳನ್ನು ಬಿಡುಗಡೆ ಮಾಡಿ ನಾವಿಬ್ಬರು ಒಟ್ಟಿಗೆ ರೂಮ್ನಲ್ಲಿ ಇದ್ವಿ ಅನ್ನುವಂತಹ ಒಂದಷ್ಟು ಸಾಕ್ಷ್ಯಗಳನ್ನು ಕೊಡೋದ್ರ ಮುಖಾಂತರವಾಗಿ ನನಗೆ ಮೋಸ ಆಗಿದೆ ಅನ್ನುವಂಥದ್ದನ್ನ ಮತ್ತಷ್ಟು ಬಲವಾಗಿ ಆರೋಪ ಮಾಡುವಂಥ ನಿಟ್ಟಿನಲ್ಲಿ ಸಂತ್ರಸ್ತ ಯುವತಿ ಮುಂದಾಗ್ತಾ ಇದ್ದಾರೆ. ಅಂದರೆ ನಿಶ್ಚಿತಾರ್ಥ 2023ರಲ್ಲಿ ಆಗಿರುವಂಥದ್ದು, ಡಿಸೆಂಬರ್ 2023ರಲ್ಲಿ ಆಗಿರುತ್ತೆ. ನಿಶ್ಚಿತಾರ್ಥಕ್ಕೂ ಮುನ್ನ ಅಕ್ಟೋಬರ್ನಲ್ಲೇ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಇಬ್ಬರು ಕೂಡ ಒಂದು ದಿನವನ್ನು ಕಳೆದಿರ್ತಾರೆ. ಅದಾದ ಬಳಿಕ ಮಹಾರಾಷ್ಟ್ರದ ಲಾತೂರ್ನಲ್ಲಿಯೂ ಕೂಡ, ಅಂದರೆ ನಿಶ್ಚಿತಾರ್ಥ ಆದಮೇಲೆ ಮಹಾರಾಷ್ಟ್ರದ ಲಾತೂರ್ನಲ್ಲಿ ಹೋಗಿ ಅಲ್ಲಿ ಒಂದು ದಿನ, ಅಂದರೆ 2 ಬೇರೆ ಬೇರೆ ದಿನಗಳು ಒಂದೇ ರೂಮ್ನಲ್ಲಿ ಇವರು ಕಾಲವನ್ನು ಕಳೆದಿರುವಂಥದ್ರ ಬಗ್ಗೆ ಕೂಡ ಈಗ ದಾಖಲೆಗಳನ್ನು ಒದಗಿಸ್ತಾ ಇರುವಂಥದ್ದು. ಈ ಮೂಲಕವಾಗಿ ನನಗೂ ಪ್ರತೀಕ್ಗೂ ಬಹಳ ಹತ್ತಿರದ ಸಂಬಂಧವಿತ್ತು, ಜೊತೆಗೆ ನಾವು ಹೆಚ್ಚು ಒಡನಾಟದಲ್ಲಿದ್ವಿ, ದೈಹಿಕ ಸಂಪರ್ಕವನ್ನು ಬೆಳೆಸಿದ್ವಿ ಕೂಡ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋದ್ರ ಮುಖಾಂತರವಾಗಿ ನ್ಯಾಯವನ್ನು ಒದಗಿಸಿ ಎನ್ನುವಂಥ ನಿಟ್ಟಿನಲ್ಲಿ ಯುವತಿ ಒಂದಷ್ಟು ಮನವಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಅದೇ ಕಾರಣಕ್ಕಾಗಿ ಮತ್ತಷ್ಟು ಸಾಕ್ಷ್ಯಗಳನ್ನ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ರಾಘು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇದೆಲ್ಲವೂ ಕೂಡ ಎನ್ಕ್ವೈರಿ ಸಂದರ್ಭದಲ್ಲಿ ಪೊಲೀಸರಿಗೆ ಬೇಕಾಗುತ್ತೆ ಸಾಕ್ಷ್ಯಾಧಾರಗಳು. ಆತ ಏನಾದರೂ ಪ್ರಭು ಚೌಹಾಣ್ ಪುತ್ರ ನಾನು ಆಕೆನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತ ವಾದ ಮಾಡಿದ್ರೆ ಆಗ ಈ ಸಾಕ್ಷ್ಯಾಧಾರಗಳನ್ನು ಮುಂದಿಡಬೇಕಾಗತ್ತೆ.